ಈಗ ಕರ್ನಾಟಕ ರಾಜ್ಯದಲ್ಲಿ ಮಂತ್ರಿಮಂಡಲ ವಿಸ್ತರಣೆ ಭಾಳ ಸ್ವಾರಸ್ಯಕರ ಘಟನೆ ತೊಗೊಂಬಂದ ನೋಡ್ರಿ. ಬೆಂಗಳೂರಿಂದ ದಿಢೀರ್ ಬೆಂಗಳೂರಿಂದ ದಿಲ್ಲಿಗೆ ಹೊಂಟಾವ ವಿಮಾನಗಳು, ಸ್ಪೇಷಲ್ ವಿಮಾನಗಳು ಹೊಂಟಾವ. ಸಿದ್ದರಾಮಯ್ಯ ಸಹಿತ ಅಲ್ಲಿ ಹೋಗ್ಯಾರ, ಇನ್ನು DK ಶಿವಕುಮಾರ್ ಹೋಗ್ಯಾರ, ಮಂತ್ರಿಮಂಡಲ ಹೋಗೈತಿ, ಶಾಸಕರು ಲಾಬಿ ಮಾಡಕ್ಕೆ ಹೋಗ್ಯಾರ. ಆದರೆ ಎಷ್ಟು ಶಾಸಕರು ಲಾಬಿ ಮಾಡ್ತಾರೆ ಅನ್ನೋದು ಅಲ್ಲಿ ಯಾರೂ ಅದನ್ನು ಗಣನೆಗೆ ತೆಗೆದುಕೊಳ್ಳೋದಿಲ್ಲ. ನಿಜಾಂಶ ಮತ್ತು ಸತ್ಯಾಂಶ, ಮಂತ್ರಿ ಯಾರಾಗ್ತಾರೆ ಅನ್ನೋದು ಸತ್ಯ ವಿಷಯ ನಮ್ಮ ಕಡೆ ಐತಿ. ಪ್ರಮಾಣ ವಚನ ತೆಗೆದುಕೊಳ್ಳುತ್ತಾರ. ಇನ್ನು ನವೆಂಬರ್ ಕ್ರಾಂತಿ ಆಗೋದು ಚಳಿಗಾಲ ಅಧಿವೇಶನಕ್ಕಿಂತ ಮುಂಚಿತ. ಏನು ಚಳಿಗಾಲ ಅಧಿವೇಶನಕ್ಕಿಂತ ಮುಂಚಿತನೇ ಏನು ಮುಖ್ಯಮಂತ್ರಿ ಬದಲಾವಣೆ ಆಕೈತೋ? DK ಶಿವಕುಮಾರ್ ಮುಖ್ಯಮಂತ್ರಿ ಆಗೋ ಕನಸು ಭಾಳ ಐತ್ರಿ. ಮುಂದೆ 28ಕ್ಕೆ ಏನು ಆಕೈತಿ ಗೊತ್ತಿಲ್ಲ. ಮಷಿನ್ಗಳು ಪ್ಯಾಕ್ ಮಾಡಿರ್ತಾರೆ. 28 ಸರ್ಕಾರ ಬರೋದಿಲ್ಲ. ಏನಾದರೂ DK ಶಿವಕುಮಾರ್ ಈಗ ಆಗಬೇಕು. DK ಶಿವಕುಮಾರು ಸಹಿತ ಕಾಂಗ್ರೆಸ್ ಪಕ್ಷಕ್ಕೆ ಭಾಳ ಮುಡಿಪಾದ ಸೇವೆ ಮಾಡ್ಯಾರಲ್ರಿ. ಭಾಳ ಜನ ಹೇಳ್ತಾರೆ ಅವ್ರ ಅಭಿಮಾನಿಗಳು ನಮಗೆ, DK ಶಿವಕುಮಾರ್ ಪಕ್ಷದ ಸಿದ್ಧಾಂತವನ್ನು ಬಿಟ್ಟು ಎಲ್ಲಿ ಹೋಗಲಿಲ್ಲ. 50 ದಿನ ಜೈಲಿನಲ್ಲಿ ಇದ್ದರೂ ಸಹಿತ ಪಕ್ಷವನ್ನು ಬಿಟ್ಟು ವಾಮ ಮಾರ್ಗದಿಂದ ಅಧಿಕಾರ ಹಿಡಿಯಲಿಲ್ಲ. ಈಗ ಇರುವ ಕ್ಯಾಬಿನೆಟು ಪಕ್ಷಾಂತರಿಗಳ ಕ್ಯಾಬಿನೆಟ್ ಆಗೈತಿ. ಸಿದ್ದರಾಮಯ್ಯ ಸ್ವಯಂ ಖುಷಿಯಿಂದ DK ಶಿವಕುಮಾರ್ ಕೊರಳಲ್ಲಿ ಮಾಲೆ ಹಾಕಿ ಸಿಂಹಾಸನ ಮೇಲೆ ಕರ್ಕೊಂಡ್ಬಂದು ಆ ಮುಖ್ಯಮಂತ್ರಿ ಗಾದಿ ಕೊಡಬೇಕು. 33 ಮಂತ್ರಿಗಳ ಕ್ಯಾಬಿನೆಟನ್ನು ರಚನೆ ಮಾಡುವ ಅಧಿಕಾರ ಸಿದ್ದರಾಮಯ್ಯ ಇಟ್ಕೋಬೇಕು. ಇಲ್ದಿದ್ರೆ 2.5 ವರ್ಷ ಸರ್ಕಾರ ನಡೆಯುವುದು ಕಠಿಣ ಆಗತೈತಿ. ಡೋಲಾಯಮಾನ ಪರಿಸ್ಥಿತಿ ಆಕೈತಿ. ಮುಖ್ಯಮಂತ್ರಿ ಬದಲಾವಣೆ ಆಗಲೇಬೇಕು. ಪವರ್ ಶೇರಿಂಗ್ ಮಾತುಕತೆ ಆಗೈತ್ರಿ. 2.5 ವರ್ಷ ನೀ ಈಗ ಅದನ್ನು DK ಶಿವಕುಮಾರ್ ಸೈಡ್ಲೈನ್ ಮಾಡಕ್ಕೆ ಹೋದ್ರೆ ಬಿಟ್ಟಾರ್ರಿ. ಅವರು ಸಹಿತ 35-40 MLAಗಳದಾರ DK ಶಿವಕುಮಾರ್ ಕಡೆ. ಅಧಿಕಾರ 136 ಐತಿ. 36 ಹೊರಗೆ ಬಿದ್ದು ಅಂದ್ರೆ 100ಕ್ಕೆ ಬೀಳ್ತೈತಿ. 113 ಮ್ಯಾಜಿಕ್ ಸಂಖ್ಯೆ. DK ಶಿವಕುಮಾರ್ ಮತ್ತು ಎಲ್ಲಾದರೂ ಮತ್ತು ವಾಮ ಮಾರ್ಗದಿಂದ ಭಾರತೀಯ ಜನತಾ ಪಕ್ಷ ಜೊತೆ ಕೈ ಜೋಡಿಸಿ ಮತ್ತು ಸರ್ಕಾರ ರಚನೆ ಮಾಡೋದು ಏನಾದರೂ ಮಾಡಿದ್ರೆ ಕಾಂಗ್ರೆಸ್ ಜೀವನ ಪರ್ಯಂತ ಕರ್ನಾಟಕದಲ್ಲಿ ಸರ್ವನಾಶ ಆಗತೈತಿ. ಇನ್ನು BJPನೇ ಕರ್ನಾಟಕವನ್ನು ಆಳ್ತೈತಿ. ಹಾಗಾದ್ರೆ ಭಾರತೀಯ ಜನತಾ ಪಕ್ಷದವರ ತಯಾರಿಯಾಗಿ ನಿಂತಾರ. ಇನ್ನು ಅಮಿತ್ ಶಾ ಜೊತೆ ಮಾತುಕತೆ ನಡೆದೈತಿ. ಕರ್ನಾಟಕದ ಕೆಲವು ವಿರೋಧ ಪಕ್ಷದ ನಾಯಕರು ಇಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಸಿದ್ಧಾಂತದ ಮುಖಾಂತರ ತರಬೇಕು. ಅದಕ್ಕೆ ಪ್ರಹ್ಲಾದ್ ಜೋಶಿ ಸಾಹೇಬರು ನಿನ್ನೆ ಭಾರಿ ಭಾಷಣ ಮಾಡ್ಯಾರ್ರಿ. ಏನೇನು ಅಭಿವೃದ್ಧಿಗಳಾದವು, ಏನೇನು ಡೆವಲಪ್ಮೆಂಟ್ ಮಾಡಿದ್ವು ನಾವು ಅಂತ ಹೇಳಿಕೆ ಬಿಡುಗಡೆ ಮಾಡ್ಯಾರ. ಕರ್ನಾಟಕದಲ್ಲಿ ಯಾವ್ಯಾವ ಹಗರಣಗಳು ಆದರೂ 2.5 ವರ್ಷದಲ್ಲಿ ಈ ಸರ್ಕಾರ ಮುಂದುವರಿ ಆಗತೈತಿ. ಈ ಸರ್ಕಾರ ಸ್ಥಿರ ಅಲ್ಲ, ಸರ್ಕಾರ ಬೀಳ್ತೈತೆ ಅಂತೇಳಿ ಪ್ರಹ್ಲಾದ್ ಜೋಶಿ ಹೇಳ್ಯಾರ. ಪ್ರಹ್ಲಾದ್ ಜೋಶಿ ಹೇಳ್ಯಾರ ಅಂದ್ರೆ ಮತ್ತಲ್ಲಿ ರಾಜಧಾನಿದಾಗ ಚರ್ಚೆ ಆಗಿರ್ತೈತೆ ಅಲ್ರಿ ದಿಲ್ಲಿಯಾಗ. ಹಾಗಾದ್ರೆ ಮಂತ್ರಿಮಂಡಲ ವಿಸ್ತರಣೆ ಆಗುವುದರಲ್ಲಿ ಸಂದೇಹವಿಲ್ಲ. ಅದರಲ್ಲಿ ಯಂಗ್ ಕ್ಯಾಬಿನೆಟ್ ಮಾಡಬೇಕಂತೇಳಿ ರಾಹುಲ್ ಗಾಂಧಿ ತಮ್ಮ ಪ್ರತಿಯೊಂದು ಮಾತಿನಲ್ಲಿ ಹೇಳ್ಯಾರ. ಹಸಿರು ನಿಶಾನೆ ತೋರಿಸ್ಯಾರ. ಕ್ಯಾಬಿನೆಟ್ ಪುನರ್ರಚನೆ ಆಗಬೇಕು. ಸಲೀಂ ಅಹ್ಮದ್ಗೆ ಮಂತ್ರಿ ಕೊಡಬೇಕು, BK ಹರಿಪ್ರಸಾದ್ಗೆ ಮಂತ್ರಿ ಕೊಡಬೇಕು, ಪ್ರಸಾದ್ ಅಬ್ಬಯ್ಯಗೆ ಮಂತ್ರಿ ಕೊಡಬೇಕು, ಅಜಯ್ ಸಿಂಗ್ಗೆ ಮಂತ್ರಿ ಕೊಡಬೇಕು, ಯಂಗ್ ಕ್ಯಾಬಿನೆಟ್ ಆಗಬೇಕು. ಸಂತೋಷ್ ಲಾಡನ್ ಅಂತವ್ರು ಹೆಂಗೆ ಮಾತಾಡ್ತಾರ, ಪ್ರಿಯಾಂಕಾ ಖರ್ಗೆ ಹೆಂಗೆ ಮಾತಾಡ್ತಾರೆ ಹಂಗೆ ಮಾತಾಡೋಕೆ ಎಲ್ಲರೂ ಕಲಿಯಬೇಕು. ಸತೀಶ್ ಜಾರಕಿಹೊಳಿ ಹೆಂಗೆ ಸಂಘಟನೆ ಮಾಡ್ತಾರ ಆ ರೀತಿ ಸಂಘಟನೆ ಮಾಡಬೇಕು. ಇವೆಲ್ಲವನ್ನ ಆದೇಶದ ಮುಖಾಂತರ ರಾಹುಲ್ ಗಾಂಧಿ ಸಿದ್ದರಾಮಯ್ಯಗೆ ಕಿವಿ ತುಂಬ್ಯಾರ. ಸಿದ್ದರಾಮಯ್ಯನ ದಿಲ್ಲಿಯಿಂದ ಬಂದ ತಕ್ಷಣ ಬೆಂಗಳೂರಾಗ ಇದೇ ಚಳಿಗಾಲ ಅಧಿವೇಶನಕ್ಕಿಂತ ಮುಂಚಿತ ಕ್ಯಾಬಿನೆಟ್ ಬದಲಾವಣೆ ಆಗತೈತಿ. ಸಲೀಂ ಅಹ್ಮದ್ ಕಲ್ಯಾಣ ಕರ್ನಾಟಕ, ಕಿತ್ತೂರು ಕರ್ನಾಟಕದಿಂದ ಮೊಟ್ಟ ಮೊದಲಿನ ಅಲ್ಪಸಂಖ್ಯಾತರ ಕೋಟಾದಲ್ಲಿ ಮಂತ್ರಿ ಆಗತಾರ. ನಿಷ್ಕಳಂಕ ಮನುಷ್ಯ, ಹೃದಯವಂತ ಮನುಷ್ಯ, ಪಾರುಪತ್ಯ ಸ್ಥಾಪನೆ ಮಾಡಬೇಕು ಅಂತ ಒಳ್ಳೆಯ ವ್ಯಕ್ತಿ. ಕಾಂಗ್ರೆಸ್ಸಕ್ಕೆ ತನ್ನ ಜೀವಮಾನವನ್ನೇ ಇಟ್ಟಂಥ ಇದೇ ಸಲೀಂ ಅಹ್ಮದ್ ಕಿತ್ತೂರು ಕರ್ನಾಟಕಕ್ಕೆ ಮಂತ್ರಿ ಆದರೆ 9 ಜಿಲ್ಲೆದವರು ಎಷ್ಟು ಖುಷಿ ಪಡಾಕತ್ತೀರಿ ಅವರ ಅಭಿಮಾನಿ ಬಳಗ. BK ಹರಿಪ್ರಸಾದ್ನಂಥ ಕ್ಯಾಬಿನೆಟ್ದವರು ಅಲ್ಲಿದ್ದರೆ ಅಲ್ಲಿ ಯಾರು ವಿರೋಧಿಗಳು ಮಾತನಾಡುವ ಶಕ್ತಿ ಸಹಿತ ಬರುವುದಿಲ್ಲ. ಅಜಯ್ ಸಿಂಗ್ನಂಥವ್ರು ಬೇಕು, ಸಂತೋಷ್ ಲಾಡನಂಥವ್ರು ಮಾತಾಡೋರು ಬೇಕು. ಹಾಗಾದ್ರೆ ಪ್ರಸಾದ್ ಅಬ್ಬಯ್ಯನಂಥವರು ಇದೇ ಕರ್ನಾಟಕದ ಕ್ಯಾಬಿನೆಟ್ ದರ್ಜೆ ಸಚಿವ ಸ್ಥಾನ ಹೊಂದಿದರೆ ಎಷ್ಟು ಶಕ್ತಿ ಆಗತೈತಿ. ಇದನ್ನು ವಿಚಾರ ಮಾಡ್ತೀರಿ ಸಿದ್ದರಾಮಯ್ಯ? ಸಲೀಂ ಅಹ್ಮದ್ ಮತ್ತು ಪ್ರಸಾದ್ ಅಬ್ಬಯ್ಯ, ಅಜಯ್ ಸಿಂಗ್, BK ಹರಿಪ್ರಸಾದದ ಹೆಸರು ಹೈಕಮಾಂಡ್ದಿಂದ ಬಂದವ್ರಿ. ಉಳಿದವ್ರಿ ಇಲ್ಲಿ ಯಾರ್ಯಾರನ್ನ ಚೇಂಜ್ ಮಾಡಬೇಕು. ಇಬ್ಬರು ಸುಧಾಕರ್ಗಳನ್ನ ಬದಲಾವಣೆ ಮಾಡ್ತಾರೆ. ಅದು ವೆಂಕಟೇಶ್ ಅಂತೇಳಿದಾರೆ, ಅವ್ರನ್ನ ಬದಲಾವಣೆ ಮಾಡ್ತಾರೆ. ಇನ್ನೂ ಕೆಲವು ಮಂತ್ರಿಮಂಡಲದಲ್ಲಿ ಯಾವುದೇ ಕೆಲಸ ಕಾರ್ಯವಿಲ್ಲದೆ ಖಾಲಿಯನ್ನು ಕೂತಾರಲ್ಲ, ಅವ್ರನ್ನೆಲ್ಲರನ್ನೂ ಮನೆಗೆ ಕಳಿಸಿ ಸಂಘಟನೆ ಮಾಡುವಂಥ ಸಂಘಟಕರನ್ನು ಮಂತ್ರಿ ಮಾಡುವ ಸಲುವಾಗಿ ರಾಹುಲ್ ಗಾಂಧಿ ಸೂತ್ರ. DK ಶಿವಕುಮಾರ್ಗೆ ಮುಖ್ಯಮಂತ್ರಿ ಮಾಡಿದರೂ ಅಚ್ಚರಿಯ ಬೆಳವಣಿಗೆ ಆಗತೈತಿ. ಇದೇ ನವೆಂಬರ್ ಕ್ರಾಂತಿ. ಇಲ್ದಿದ್ರೆ ಬಿಹಾರದ ಪರಿಸ್ಥಿತಿ ಕರ್ನಾಟಕಕ್ಕೂ ಬರ್ತೈತೆ ಅನ್ನೋದು ಖಡಕ್ ಜವಾರಿ ಕಾಕ
ಹೇಳ್ತಾನ. ಅಹಿಂದ ವರ್ಗದವರನ್ನು ಎಷ್ಟೊಂದು ತುಳ್ಯಾಕತ್ತೀರಿ, ಅವ್ರನ್ನ ಬೆಳೆದ ತೋರಿಸಿ ಮತ್ತೊಂದು ಪಕ್ಷ ಜೊತೆ ಶಾಮೀಲಾದ್ರಂದ್ರೆ ನೀವು ಠೇವಣಿ ಕಳ್ಕೊಂಡು ಮನೆಗೆ ಹೋಗುತ್ತೀರಿ. ಇದು ಕಾಂಗ್ರೆಸ್ಸಿಗೆ ಎಚ್ಚರಿಕೆ. ಖಡಕ್ ಜವಾರಿ ಕಾಕನ ಸವಾಲ್. ಹಂಗಾದ್ರೆ ಯೂಟ್ಯೂಬ್ದಾಗ ಬಟನ್ ಹೊಡಿತೀರಿ ನಂಬರ್ 1 ನ್ಯೂಸ್ ಕನ್ನಡ, ಫೇಸ್ಬುಕ್ ಫಾಲೋ ಮಾಡ್ರಿ. ಮತ್ತೊಂದು ಖಡಕ್ ಜವಾರಿ ಸುದ್ದಿ ಹೋಗಿ ಬರ್ತೀನಿ. ನಮಸ್ಕಾರ.